ನೀವೆಲ್ಲಾ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ರು ಕೂಡ ಇನ್ನೂ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಿ ಇರುವಂತ ಏಕೈಕ ಕೊರತೆ. ಅದು ನಿರ್ದಯತೆ, ರುತ್ಲೆಸ್ನೆಸ್. ನೀವು ಗೆಲ್ಬೇಕಂತ ಇದ್ರೆ ಬಿ ರುತ್ಲೆಸ್, ನಿರ್ದಯರಾಗಿ. ನಿಮ್ಮನ್ನ ತಡೆ ಹಿಡಿದಿರುವಂತಹ ಎಲ್ಲ ದೌರ್ಬಲ್ಯಗಳಿಂದ ದೂರ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡೋನಿದ್ದೀನಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಬಿ ರುತ್ಲೆಸ್ ಟು ಯುವರ್ ಸೆಲ್ಫ್. ನೀವು ರುತ್ಲೆಸ್ ಆಗಬೇಕು, ನೀವು ನಿರ್ದಯರಾಗಬೇಕು. ನಿಮ್ಮಲ್ಲಿ ಕರುಣೆ, ಮಮಕಾರ, ದಯೆ ಇವೆಲ್ಲ ಇರಬಾರ್ದು ಅಂತ ಅಂದ್ರೆ ಅದು ಬೇರೆಯವ್ರಿಗಲ್ಲ. ಬೇರೆಯವ್ರ ಮೇಲೆ ಅದೆಲ್ಲ ಇರಲಿ. ನಿಮ್ಮಲ್ಲಿ ಕರುಣೆ ಇರಲಿ, ದಯೆ ಇರಲಿ, ಅನುಕಂಪ ಇರಲಿ, ಆದರೆ ನಿಮ್ಮ ಮೇಲೆ ಬೇಡ. ಬಿ ಸ್ಟ್ರಿಕ್ಟ್ ವಿತ್ ಯುವರ್ ಸೆಲ್ಫ್. ನೀವಂತ ಬಂದಾಗ ನಿಮಗೆ ನೀವೇ ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸ್ಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ. ನೀವು ಗೆಲ್ಲಬೇಕು ಅಂತ ಇದ್ರೆ ನೀವು ಎಕ್ಸ್ಕ್ಯೂಸ್ಗಳನ್ನ ಎಷ್ಟು ಜಾಸ್ತಿ ಕೊಡ್ತಾ ಹೋಗ್ತೀರಿ ಅಷ್ಟು ಹೆಚ್ಚು ಸೋಲ್ತಾ ಹೋಗ್ತೀರಿ. ಬಿ ರುತ್ಲೆಸ್, ಬಿ ಸ್ಟ್ರಿಕ್ಟ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಕನಸಿನ ಬಗ್ಗೆ, ನಿಮ್ಮ ಗುರಿಯ ಬಗ್ಗೆ ಎಕ್ಸ್ಟ್ರೀಮ್ ಡಿಟರ್ಮಿನೇಷನ್ ನಿಮ್ಮಲ್ಲಿರಬೇಕು. ನಾನು ಇದನ್ನ ಮಾಡಬೇಕು ಅಂತ ಅಂದ್ರೆ ನಾನು ಅದನ್ನ ಮಾಡಬೇಕು, ಅದು ನನ್ನ ಗುರಿ ಅಂತ ಫಿಕ್ಸ್ ಆಗಿರ್ಬೇಕು. ಅಬ್ಸಲ್ಯೂಟ್ನೆಸ್ ಇರಬೇಕು, ಸಂಪೂರ್ಣತೆ ಇರಬೇಕು, ಪರಿಪೂರ್ಣತೆ ಇರಬೇಕು. ಜೊತೆಗೆ ಫರ್ಮ್ನೆಸ್, ನಿರ್ಧಾರ ದೃಢವಾಗಿರ್ಬೇಕು. ನಿಮ್ಮ ಗುರಿಯ ಬಗ್ಗೆ ನಿಮ್ಮ ನಿರ್ಧಾರ ದೃಢವಾಗಿರ್ಬೇಕು. ಹಾಗಂತ ಒಂದೇ ಗುರಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಹಂತ ಹಂತವಾಗಿ ಒಂದೊಂದೇ ಗುರಿಗಳನ್ನ ಹೆಚ್ಚಿಸಿಕೊಳ್ತಾ ಹೋಗಿ ಸಾಧನೆಯನ್ನ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ. ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಯಶಸ್ವಿ ಆಗುವಂತ ಸಾಮರ್ಥ್ಯ ನಿಮ್ಮಲ್ಲಿದೆ. ಹಾಗಾಗಿ ಒಂದ್ ಕಡೆ ನೀವು ಫೇಲ್ ಆದ್ರಿ ಅಂತ ಕಾಂಪ್ರಮೈಸ್ ಮಾಡ್ಕೊಳಿಕ್ ಹೋಗ್ಬೇಡಿ. ನಿಮ್ಮ ದೌರ್ಬಲ್ಯದ ಜೊತೆ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಸೋತಿರುವಂತಹ ನೀವು ನಾಳೆ ಗೆಲ್ಲುವಂತಹ ಎಲ್ಲ ಅರ್ಹತೆಗಳನ್ನ ಹೊಂದಿರ್ತೀರಿ. ಹಾಗಾಗಿ ಮೊದಲ ಸ್ಟೆಪ್ ಏನಂತ ಅಂದ್ರೆ, ನಿಮ್ಮ ರುತ್ಲೆಸ್ನೆಸ್ ನಲ್ಲಿ ಇರಬೇಕಾದಂತ ಮೊದಲ ಸ್ಟೆಪ್ ಅಂತ ಅಂದ್ರೆ, ಆಸ್ಕ್ ಯುವರ್ ಸೆಲ್ಫ್ ವೈ ಯು ಫೇಲ್ಡ್. ನೀವ್ ಯಾಕೆ ಸೋತ್ರಿ ಅಂತ ನಿಮ್ಮನ್ನ ಕೇಳ್ಕೊಳ್ಳಿ. ಕೇಳ್ಕೊಂಡಷ್ಟೇ ಬಿಡಬೇಡಿ. ಬಹಳ ಜನ ಕೇಳ್ಕೊಳ್ತಾರೆ, ಓಕೆ ನಾನು ಸೋತ್ ಹೋದೆ ಅಂತ ದುಃಖ ಪಡ್ತಾ ಇದ್ರೆ ಯಾರು ನಿಮ್ಮನ್ನ ಬಂದು ಕೇರ್ ಮಾಡಲ್ಲ. ಅದಕ್ಕೆ ಪರಿಹಾರವನ್ನು ಹುಡುಕಬೇಕಾದದ್ದು ನಿಮ್ ಜವಾಬ್ದಾರಿ. ವಾಟ್ ಟು ಡೂ ಟು ಫಿಕ್ಸ್ ಇಟ್. ಅದಕ್ಕೆ ಪರಿಹಾರ ಕೊಡ್ಬೇಕಂದ್ರೆ ಏನ್ ಮಾಡಬೇಕು? ಹುಡುಕಿ, ಆ ಪರಿಹಾರವನ್ನು ಹುಡುಕಿ. ಹಿರಿಯರ ಸಲಹೆ ತಗೊಳ್ಳಿ, ನಿಮ್ಮ ಸ್ನೇಹಿತರನ್ನ ಕೇಳಿ, ನಿಮ್ಮ ಗುರುಗಳನ್ನ ಮೀಟ್ ಆಗಿ. ಬಟ್ ನಿಮ್ಮ ಸೋಲಿಗೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಟೀಕೆ ಮಾಡೋದಾಗ್ಲಿ, ಇನ್ನೊಬ್ಬರನ್ನ ದೂರೋದಾಗ್ಲಿ ಮಾಡಬೇಡಿ. ಅದು ನಿಜವಾದ ಯಶಸ್ವಿ ಹೋರಾಟಗಾರನ ಲಕ್ಷಣ ಅಲ್ವೇ ಅಲ್ಲ. ಇವತ್ ನೀವೇನಾಗಿದ್ದೀರಿ, ಇವತ್ ನೀವ್ ಏನ್ ಆಗಿಲ್ಲ, ಇದೆಲ್ಲದಕ್ಕೂ ಕಾರಣ ನೀವು ಮಾತ್ರ. ನಿಮ್ಮ ಎಲ್ಲಾ ಯಶಸ್ಸುಗಳಿಗೆ ಇನ್ನೊಬ್ಬರ ಕೊಡುಗೆ ಇರುತ್ತೆ, ನಿಮ್ಮ ಪ್ರಯತ್ನ ಇರುತ್ತೆ. ಬಟ್ ನಿಮ್ಮ ಎಲ್ಲಾ ಸೋಲುಗಳಿಗೆ ನಿಮ್ಮ ವೀಕ್ನೆಸ್ಗಳೇ ಕಾರಣ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸೇಷನ್ ಬೇಡ. ಹುಡುಕಿ, ಕಾರಣಗಳನ್ನ ಹುಡುಕಿ, ಯಾಕೆ ಫೇಲ್ ಆಗ್ತಾ ಇದ್ದೀರಿ ಅಂತ. ನಂಬರ್ 2 ಸ್ಟೆಪ್ ನಾವು ನೋಡೋದಾದ್ರೆ, ಸಂಕೋಚ ಅನ್ನೋದನ್ನ ನಿಮ್ಮ ಮನಸ್ಸಿನಿಂದ ಕಿತ್ತೋಗಿರಿ ಮೊದಲು. ಬಹಳ ಜನ ತಮ್ಮಲ್ಲಿ ಸಾಮರ್ಥ್ಯ ಇದ್ರೂ ಕೂಡ ಯಾಕೆ ಫೇಲ್ ಆಗ್ತಾರೆ? ಸಂಕೋಚ, ನಾಚಿಕೆ, ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ ಕೂಡ ಸಂಕೋಚ. ಈ ತರ ಆದ್ರೆ ಯಶಸ್ವಿ ಹೇಗಾಗ್ತೀರಿ ನೀವು? ಆ ಹೆಸಿಟೇಷನ್ ಅನ್ನೋದಿರುತ್ತಲ್ಲ, ಅದನ್ನ ಕಿತ್ತೋಗಿಬೇಕು. ಜೊತೆಗೆ ತ್ಯಾಗ ಮಾಡೋಕೆ ಸಿದ್ಧರಾಗಬೇಕು. ತ್ಯಾಗ ಮಾಡೋಕ್ಕಾಗಲ್ಲ ಬಹಳ ಜನರಿಗೆ. ತಮ್ಮ ಮನೆಯನ್ನ ಬಿಟ್ಟು ಇರೋಕ್ಕಾಗಲ್ಲ, ಒಬ್ಬರೇ ಇರೋಕ್ಕಾಗಲ್ಲ. ಸ್ನೇಹಿತರು ಬೇಕು ಅಂತಾರೆ, ಪ್ರೇಮಿಗಳು ಬೇಕು ಅಂತಾರೆ. ಈ ತರ ಆದ್ರೆ ಹೇಗೆ? ತ್ಯಾಗ ಗುಣ ಯಾವಾಗ ನಿಮ್ಮಲ್ಲಿ ಬರುತ್ತೋ ಅವಾಗ ನೀವು ಯಶಸ್ವಿ ಆಗೋಕ್ ಸ್ಟಾರ್ಟ್ ಆಗ್ತೀರಿ. ಜೊತೆಗೆ ಕಷ್ಟಗಳು ಬಂದಾಗ ಓಡಿ ಹೋಗ್ಬಿಡ್ತಾರೆ. ನೋಡಿ, ಕಷ್ಟಗಳು ಬಂದಾಗ ಎಲ್ರು ಕೂಡ ಎದುರಿಸ್ತಾರೆ, ಧೈರ್ಯದಿಂದ ಎದುರಿಸ್ತಾರೆ ಅಂತ ಇಲ್ಲ. ದುಃಖ ಆಗತ್ತೆ, ಭಯ ಆಗತ್ತೆ ಎಲ್ರಿಗೂ. ಆದ್ರೆ ಅದನ್ನ ಎದುರಿಸುವಂತ ಕಲೆಯನ್ನ ಕಲ್ತ್ಕೊಳ್ಬೇಕಲ್ವಾ? ನೀರಿಗೆ ಇಳಿಯುವಾಗ ಹೆದರಿಕೆ ಆಗತ್ತೆ, ನೀರಿಗೆ ಇಳಿದ ಮೇಲೆ ಬಿದ್ದ ಮೇಲೆ ಅದಕ್ಕಿಂತ ದೊಡ್ಡ ಭಯ ಆಗತ್ತೆ. ಆದ್ರೆ ಈಜು ಕಲಿಬೇಕು ಅನ್ನುವಂತಹ ವ್ಯಕ್ತಿ ಹಿರಿಯರಿಂದ ಕೇಳಿ ಅಥವಾ ಕಲಿತವರಿಂದ ಕೇಳಿ ಕಲಿತಾನೆ. ಅದನ್ನ ನೆಕ್ಸ್ಟ್ ಟೈಮ್ ಆತ ನೀರಿಗೆ ಬಿದ್ದಾಗ ಖುಷಿಯಿಂದ ಈಜೋಡಿಕ್ ಕಲಿತಾನೆ. ಈಜಿ ಕಲಿತ ನಂತರ ದೊಡ್ಡ ದೊಡ್ಡ ಸಮುದ್ರವನ್ನ ಈಜುವಂತ ಸಾಮರ್ಥ್ಯವನ್ನ ಪಡಿತಾನೆ. ಆ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು, ಮೈಂಡ್ ಸೆಟ್ ಇರಬೇಕು ಮೊದಲು ನಿಮ್ಮಲ್ಲಿ. ಯಾವಾಗ ಮೈಂಡ್ ಸೆಟ್ ಇರುತ್ತೆ, ಗೆಲುವು ನಿಮ್ಮದಾಗತ್ತೆ. ಆ ಮೈಂಡ್ ಸೆಟ್ ಯಾವಾಗ ಬರುತ್ತೆ? ನಿಮ್ಮಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಇದ್ದಾಗ. ನಾನು ಮಾಡ್ತೀನಿ, ಒಂದು ಹುಮ್ಮು ಧೈರ್ಯ ಅಂತ ಕರಿತೀವಿ ನಾವು. ಈ ಸಿನಿಮಾ ರಂಗದಲ್ಲಿ ನೀವು ನೋಡ್ತೀರಿ ಕೆಲವೊಬ್ಬ ನಟರನ್ನ. ಉದಾಹರಣೆಗೆ KGF ಅನ್ನುವಂತ ಸಿನಿಮಾ ಮಾಡಿರುವಂತ ಯಶ್ ಅವ್ರನ್ನ ನೋಡಿ, ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ನೋಡಿ, ಫುಟ್ಬಾಲ್ ನಲ್ಲಿ ರೊನಾಲ್ಡೋ, ಮೆಸ್ಸಿ ಅವರನ್ನ ನೋಡಿ. ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಅವರ ಲೈಫ್ ಸ್ಟೈಲ್ ಅನ್ನ ಹೇಗೆ ನೀವು ನೋಡಿ ಎಂಜಾಯ್ ಮಾಡ್ತಿರೋ, ಆ ಲೈಫ್ ಸ್ಟೈಲ್ ಹಿಂದೆ ಇರುವಂತ ಹಾರ್ಡ್ ವರ್ಕ್ ಅನ್ನು ಕೂಡ ನೀವು ಕಲ್ಪನೆ ಮಾಡ್ಕೊಳ್ಬೇಕು. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ವಿರಾಟ್ ಕೊಹ್ಲಿ ಅದ್ರಲ್ಲಿ ಹೇಳ್ತಾ ಇದ್ರು, ಒಂದೇ ರೀತಿಯ ಊಟವನ್ನ ನನಗೆ ಒಂದು ವಾರ, ಒಂದು ತಿಂಗಳು ಕೊಟ್ಟರು ಕೂಡ ನಾನು ತಿಂತೀನಿ. ಅದ್ರಲ್ಲಿ ನನಗೆ ಯಾವುದೇ ಹಿಂದು ಮುಂದಾಗ್ಲಿ, ಸಂಕೋಚ ಆಗ್ಲಿ, ಅಥವಾ ನನಗೆ ಅದು ಬೋರ್ ಆಗತ್ತಂತ ಇಲ್ಲ. ಯಾಕಂದ್ರೆ ಹಿ ಈಸ್ ಫೋಕಸ್ಡ್ ಆನ್ ಹಿಸ್ ಗೋಲ್. ಯಾವ ವ್ಯಕ್ತಿಗೆ ಗುರಿಯ ಮೇಲೆ ಗಮನ ಇರುತ್ತೆ, ಅವನು ನಿದ್ರೆ, ನೀರಡಿಕೆ, ಊಟ, ತಿಂಡಿ, ತಿನಿಸು, ಮನರಂಜನೆಗಳಿಗೆ ಗಮನ ಕೊಡೋದಿಲ್ಲ. ನೆನ್ಪಿಟ್ಕೊಡ್ರಿ ಈ ಮಾತನ್ನ.
ಈ ಮಾತನ್ನ ನನ್ನ ತಂದೆಯವರು ಕೂಡ ಪದೇ 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 ಹೇಳ್ತಾ ಇದ್ರು ನಾನು ಚಿಕ್ಕವನಿದ್ದಾಗ. ನಾನು ಏನದರ ಅರ್ಥ ಅಂತ ಇದೆ, ಬಟ್ ಈಗ ನಮ್ಗೆ ಅದೇ ಅರಿವಾಗ್ತಾ ಇದೆ. ಯಾವಾಗ ಯಶಸ್ವಿ ವ್ಯಕ್ತಿಯನ್ನ ನೀವು ನೋಡ್ತೀರಿ, ಅವನಿಗೆ ಮನರಂಜನೆಯ ಬಗ್ಗೆ ಆಗ್ಲಿ ಅವ್ನಿಗೆ ಟೈಮ್ ಇರೋದಿಲ್ಲ. ಅವ್ನ್ ಮುಂದೆನೆ ಮನರಂಜನೆ ಸಿಗ್ತಾ ಇದ್ರು ಅವನಿಗೆ ಅದ್ರ ಮೇಲೆ ಫೋಕಸ್ ಇರೋದಿಲ್ಲ. ಹಿ ಇಸ್ ಕಂಪ್ಲೀಟ್ಲಿ ಫೋಕಸ್ ಆನ್ ಹಿಸ್ ಗೋಲ್. ಅವನ ಗುರಿ ಏನು, ಅದನ್ನ ತಲುಪಬೇಕು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಅವನ ಗಮನ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅವನಿಗೆ ಬೇರೆ ಕಡೆ ಖುಷಿ ಸಿಗೋದಿಲ್ಲ. ಅವನಿಗೆ ಸಿಗುವಂತ ಖುಷಿ ಒಂದೇ, ತಾನು ಗುರಿ ಹಾಕೊಳ್ಳೋದು, ಆ ಗುರಿಯನ್ನ ತಲುಪೋದು, ಗುರಿ ಹಾಕೊಳ್ಳೋದು, ಗುರಿಯನ್ನ ತಲುಪೋದು, ಆ ಗುರಿಯನ್ನ ಸೆಲೆಬ್ರೇಟ್ ಮಾಡೋದು, ಜನ ಅವನನ್ನ ಹೊಗಳೋದು, ಇಷ್ಟೇ. ಅದ್ರ ಜೊತೆ ಸೈಡ್ ಇನ್ಕಮ್ ಆಗಿ ದುಡ್ಡು ಬರ್ತಾ ಇರುತ್ತೆ, ಹೆಸರು ಗಳಿಸ್ತಾ ಇರ್ತಾನೆ, ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಬರ್ತಾ ಇರುತ್ತೆ, ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರ್ತಾನೆ. ಗುರಿ ಹಾಕೊಳ್ಳಿ, ಅದನ್ನ ತಲುಪ್ತಾ ಹೋಗಿ, ಗುರಿ ಹಾಕೊಳ್ಳಿ, ತಲುಪ್ತಾ ಹೋಗಿ, ಅಷ್ಟೇ. ಉಳಿದಿರೋದೆಲ್ಲ ತಾನಾಗೇನೆ ನಿಮ್ಮ ಹತ್ರ ಬರುತ್ತೆ. ನೀವು ಯಾವ್ದಕ್ಕೂ ಭಿಕ್ಷೆ ಬೇಡೋ ಅಗತ್ಯ ಇಲ್ಲ. ನೋ ನೀಡ್ ಟು ಬೆಗ್ ಫಾರ್ ಎನಿಥಿಂಗ್ ಇನ್ ಯುವರ್ ಲೈಫ್. ಇದೆಲ್ಲ ಸಿಗಬೇಕು ಅಂತ ಅಂದ್ರೆ ಯು ಶುಡ್ ಬಿ ಡಿಸಿಪ್ಲಿನ್ಡ್. ನಿಮ್ಮಲ್ಲಿ ಇರಬೇಕಾದದ್ದು ಶಿಸ್ತು. ಯಾವಾಗ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಈ ಶಿಸ್ತು ನಿಮ್ಮಲ್ಲಿ ಯಾವಾಗ ಇರುತ್ತೆ, ಆವಾಗ ನಿಮಗೆ ಗೆಲುವು ಸಿಗುತ್ತೆ. ಓಕೆ, ಸೊ ಬಿ ಅವೇರ್ ಆಫ್ ಇಟ್. ನಂಬರ್ 3 ಸ್ಟೆಪ್, ಒಂದ್ ಮಾತು ಹೇಳ್ತೀನಿ, ಗಮನ ಇಟ್ಕೊಳ್ಳಿ. ನೀವು ಎಷ್ಟು ಎತ್ತರಕ್ಕೆ ಇರ್ತೀರಿ ಅಷ್ಟು ಕಷ್ಟಗಳು ಜಾಸ್ತಿ ಆಗತ್ತೆ. ಈಗ ಒಬ್ಬ ವ್ಯಕ್ತಿ ಮೌಂಟ್ ಎವರೆಸ್ಟ್ ಏರ್ತಾ ಇದ್ದಾನಂದ್ರೆ ಈಗ ಕೆಳಗಿನಿಂದ ಹೋಗುವಾಗ ಅವನಿಗೆ ಕಷ್ಟಗಳು ಕಡಿಮೆ ಇರುತ್ತೆ, ಅಥವಾ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇರೋದಿಲ್ಲ. ಬಟ್ ಮೇಲಕ್ ಹೋದಾಗೆ ಅವ್ನು ಯಾವಾಗ ಭಯದಲ್ಲಿ ಬಿದ್ದು ಬಿಡ್ತೀನೋ ಅಂತ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಗಾಳಿ ಜೋರಾಗಿ ಬೀಸ್ತಾ ಇರತ್ತೆ, ವಾತಾವರಣ ಪ್ರತಿಕೂಲವಾಗಿರುತ್ತೆ ಅಲ್ವಾ. ಸೊ ಇಂಥದ್ದನ್ನೆಲ್ಲ ಎದುರಿಸಬೇಕು ಅಂತ ಅಂದ್ರೆ ಅವನಲ್ಲಿ ಅಪಾರವಾದಂತಹ ದೃಢ ಇಚ್ಛಾಶಕ್ತಿ ಬೇಕಾಗತ್ತೆ. ಅದು ನಿಮ್ಮಲ್ಲಿರ್ಬೇಕು. ನೀವು ಬೆಳೀತಾ ಇದ್ದಾಗೆ ಕಷ್ಟಗಳು ಜಾಸ್ತಿ ಆಗ್ತಾ ಇರತ್ತೆ. ನಿಮ್ಮ ಬದುಕಿನಲ್ಲಿ ನಿಮಗೆ ಕಷ್ಟಗಳು ಜಾಸ್ತಿ ಬರ್ತಾ ಇದೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯು ಆರ್ ಇನ್ ಅ ರೈಟ್ ಟ್ರ್ಯಾಕ್. ನಿಮ್ಗೆ ಏನು ಕಷ್ಟ ಬರ್ತಾ ಇಲ್ಲ, ಆರಾಮಾಗಿ ಉಣ್ಕೊಂಡಿದ್ದೀರಿ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇದ್ದೀರಿ ಅಂತ ಅಂದ್ರೆ ಯು ಆರ್ ಕಂಪ್ಲೀಟ್ಲಿ ಆನ್ ರಾಂಗ್ ಪಾತ್. ನೀವು ತಪ್ಪು ದಾರಿ ಹಿಡಿದಿದ್ದೀರಿ ಅಂತ ಅರ್ಥ. ಅಥವಾ ನಿಮ್ಗೊಂದು ದಾರಿನೇ ಇಲ್ಲ, ನೀವು ಸುಮ್ಮನೆ ನಿಮ್ಮ ಪಾಡಿ ನೀವು ಇದ್ಕೊಂಡು ಬಿತ್ತಿದ್ದೀರಿ. ನಿಮಗೆ ಹೀಗಾದ್ರೆ ಗೆಲುವು ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ಕಷ್ಟಗಳು ಬರಬೇಕು, ಪ್ರತಿದಿನ ಒಂದಲ್ಲ ಒಂದು ಹೊಸ ಚಾಲೆಂಜ್ ಅನ್ನ ನೀವು ಎದುರಿಸಬೇಕು. ಅವಾಗ ಮಾತ್ರ ಶಕ್ತಿಶಾಲಿ ಆಗ್ತೀರಿ. ಈಗ ಒಬ್ಬ ವ್ಯಕ್ತಿ ಜಿಮ್ಗೆ ಅಡ್ಮಿಷನ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ಬಿಟ್ರೆ ಅವನಿಗೆ ಬಾಡಿ ಬಿಲ್ಡ್ ಆಗುತ್ತೆ. ಅವನು ಪ್ರತಿದಿನ ಅವನು ವೇಟ್ ನ ಜಾಸ್ತಿ ವರ್ಕೌಟ್ ಮಾಡ್ತಾ ಹೋಗ್ತಾನೆ. ಟ್ರೈನಿಂಗ್ ಕೊಡೋರು ಕೂಡ ಅದೇ ರೀತಿ ಕೊಡ್ತಾರೆ. ನಿಮಗೆ ನೀವೇ ಟ್ರೈನಿಂಗ್ ಕೊಟ್ಕೊಳ್ಬೇಕು. ಇಲ್ಲಿ ಮೈಂಡ್ ಸೆಟ್ ಟ್ರೈನಿಂಗ್ ಬೇರೆಯವ್ರು ಕೊಡೋಕ್ಕಾಗಲ್ಲ ರೀ. ಮೈಂಡ್ ಸೆಟ್ ಬದಲಾವಣೆ ಆಗೋದು ನಿಮ್ಮಿಂದಾನೆ. ಅದನ್ನ ನೀವೇ ಮಾಡ್ಕೊಳ್ಬೇಕು. ಬೇರೆಯವ್ರು ಯಾರೋ ಬಂದು ನಿಮ್ಮ ತಲೆ ಒಳಗಡೆ ಕೈ ಹಾಕಿ ಅದನ್ನ ತಿದ್ದುಪಡಿ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಪಾಯಿಂಟ್ ನಂಬರ್ 4, ಫೋಕಸ್ ಆನ್ ವಾಟ್ ಟು ಡೂ. ಏನು ಮಾಡಬೇಕಾಗಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಆಗಿ ಹೋಗಿರೋದ್ರ ಬಗ್ಗೆ ಆಗ್ಲಿ, ಮುಂದೇನಾಗತ್ತೆ ಅನ್ನೋದ್ರ ಬಗ್ಗೆ ಆಗ್ಲಿ ಗಮನ ಬೇಡವೇ ಬೇಡ. ಬಿ ರುತ್ಲೆಸ್. ಸದ್ಯಕ್ಕಷ್ಟೇ ಏನು ಮಾಡಬೇಕಾಗಿದೆ, ಏನು ಮಾಡ್ತಾ ಇದ್ದೀನಿ, ಮಾಡ್ತಾ ಇರೋ ಸರಿಯಾಗಿದೆಯಾ ಇಲ್ವಾ, ಇನ್ನು ಏನೇನ್ ತಿದ್ದುಪಡಿ ಮಾಡ್ಕೊಳ್ಬೇಕು. ಯಾಕಂತ ಅಂದ್ರೆ ಸಕ್ಸಸ್ ಯಾರ ಬಳಿ ಬರುತ್ತಂತ ಅಂದ್ರೆ ಹೂ ಆರ್ ಪ್ರಿಪೇರ್ಡ್ ಫಾರ್ ಇಟ್. ಯಾರು ತಯಾರಾಗಿರ್ತಾರೆ ಅವ್ರ ಬಳಿ ಮಾತ್ರ ಬರುತ್ತೆ ಸಕ್ಸಸ್ ಅನ್ನೋದು. ಸಿಕ್ಕವ್ರ ಬಳಿ ಹೋಗಲ್ಲ ಅದು. ಯಶಸ್ಸು ಅನ್ನೋದು ಎಲ್ರಿಗೂ ಸಿಗಲ್ಲ. ಹಾಗಿದ್ರೆ ದಾರಿಲಿ ಹೋಗೋರೆಲ್ರು ಕೂಡ ಕೋಟ್ಯಾಧಿಪತಿಗಳಾಗ್ತಾ ಇದ್ರು. ಕೆಲವೊಬ್ರು ಮಾತ್ರ ಯಾಕೆ ಕೋಟ್ಯಾಧಿಪತಿಗಳಾಗ್ತಾರೆ, ಕೆಲವರು ಮಾತ್ರ ಯಾಕೆ ಸಕ್ಸಸ್ಫುಲ್ ಆಗ್ತಾರೆ? ಈಗ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಇರೋರು ಎಲ್ರು ಕೂಡ ಯಾಕೆ ವಿರಾಟ್ ಕೊಹ್ಲಿ ತರ ಇಲ್ಲ, ಎಲ್ರು ಯಾಕೆ ರೋಹಿತ್ ಶರ್ಮಾ ತರ ಇಲ್ಲ, ಯಾಕೆ ಎಲ್ರು ಬುಮ್ರಾನ್ ತರ ಬೌಲರ್ಗಳಾಗೋಕ್ಕಾಗಲ್ಲ, ಯಾಕೆ ಎಲ್ರು ಜೈರ್ ಖಾನ್ ತರ ಆಗೋಕ್ಕಾಗಲ್ಲ, ಯಾಕೆ ಎಲ್ರು ಎಲ್ಲಾ ಕ್ಯಾಪ್ಟನ್ಗಳು ಮಹೇಂದ್ರ ಸಿಂಗ್ ಧೋನಿ ತರ ಇಲ್ಲ? ಯಾಕಂದ್ರೆ ಅವರು ಆ ಕ್ಷೇತ್ರದಲ್ಲಿ ಹಾಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾರೆ. ಅವರು ದೇ ಪ್ರಿಪೇರ್ಡ್ ಫಾರ್ ಇಟ್, ದಟ್ಸ್ ವೈ ದೇ ಗಾಟ್ ಸಕ್ಸಸ್. ಅದಕ್ಕೋಸ್ಕರ ಅವ್ರಿಗೆ ಯಶಸ್ಸನ್ನು ಸಿಕ್ತು. ಹಾಗಾಗಿ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ, ಕ್ಲಿಯರ್ಲಿ ಡಿಫೈನ್ ಮಾಡ್ಕೊಳ್ಳಿ. ನಾನು ಏನು ಮಾಡಬೇಕಾಗಿದೆ, ಅದು 5 ವರ್ಷದ ಗುರಿ ಇರಲಿ, 10 ವರ್ಷದ ಗುರಿ ಇರಲಿ, 1 ವರ್ಷದ ಗುರಿ ಇರಲಿ, 6 ತಿಂಗಳ ಗುರಿ ಇರಲಿ, 3 ತಿಂಗಳ ಗುರಿ ಇರಲಿ, 1 ತಿಂಗಳ ಗುರಿ ಇರಲಿ, 1 ವಾರದ ಗುರಿ ಇರಲಿ, 1 ದಿನದ ಗುರಿ ಇರಲಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ ಅದನ್ನ. ಇವತ್ತು ನಾನು ಏನೇನು ಮಾಡಬೇಕಾಗಿದೆ ಲಿಸ್ಟ್ ಮಾಡ್ಕೊಳ್ಳಿ ಅದನ್ನ. ಅದಕ್ಕೋಸ್ಕರ ಡೈಲಿ ಪ್ಲಾನರ್ ಕೂಡ ಮಾಡಿದೀವಿ. ಬಹಳ ಜನ ಆರ್ಡರ್ ಕೂಡ ಮಾಡಿರ್ತೀರಿ. ಕೆಳಗಡೆ ಆರ್ಡರ್ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಸ್ವಲ್ಪ ತಡ ಆಗ್ತಾ ಇದೆ, ಬಟ್ ಬರುತ್ತೆ. ತುಂಬಾ ಕ್ವಾಲಿಟಿ ಆಗಿರೋ ಬುಕ್ ನಾವು ರೆಡಿ ಮಾಡ್ತಾ ಇದೀವಿ. ನಿಮ್ಮ ಗುರಿಯನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕಣ್ಣು ಇಟ್ಕೊಳ್ಳಿ. ಯಾವತ್ತೂ ಆ ಕಣ್ಣನ್ನ ಅಲ್ಲಿಂದ ತೆಗಿಬೇಡಿ, ಯಾವುದೇ ಕಾರಣಕ್ಕೂ. ಅದೆಷ್ಟೇ ಡಿಸ್ಟ್ರಾಕ್ಷನ್ಗಳು ನಿಮ್ಮ ಹತ್ರ ಬಂದ್ರೂ ಕೂಡ ಮೈ ಮರಿಲಿಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 5, ಕೀಪ್ ಡಿಸ್ಟೆನ್ಸ್ ಫ್ರಮ್ ಅನ್ನೆಸೆಸರಿ ಥಿಂಗ್ಸ್. ಯಾವುದು ನಿಮ್ಮನ್ನ ನಿಮ್ಮ ಗುರಿಯಿಂದ ದೂರ ಮಾಡುತ್ತೆ, ಅಥವಾ ಯಾವ ವ್ಯಕ್ತಿ ನಿಮ್ಮನ್ನ ನಿಮ್ಮ ಗುರಿಯಿಂದ ದೂರ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ, ಅಂತವರಿಂದ ದೂರ ಇದ್ಬಿಡಿ. ಅದೆಷ್ಟೇ ಕಷ್ಟ ಆಗ್ಲಿ. ಆರಂಭದಲ್ಲಿ ಕಷ್ಟ ಅನ್ಸುತ್ತೆ, ಬಟ್ ಜಗತ್ತು ತುಂಬಾ ದೊಡ್ಡದಿದೆ. ಇಲ್ಲಿ ಒಂದನ್ನ ಕಳ್ಕೊಂಡ್ರೆ ಮತ್ತೊಂದು ಸಿಗುತ್ತೆ. ಬರುವಾಗ ಹಾಗೆ ಬಂದಿದೀವಿ, ಹೋಗುವಾಗ ಹಾಗೆ ಹೋಗೋರಿದೀವಿ. ಬಟ್ ಇರುವಂತಹ ಸಮಯದಲ್ಲಿ ನಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ನಾವು ಸೃಷ್ಟಿ ಮಾಡಬೇಕು ಅಂತ ಅಂದ್ರೆ ವಿ ಶುಡ್ ಹ್ಯಾವ್ ಪ್ರಿಯಾರಿಟೀಸ್. ಪ್ರಯಾರಿಟಿಗಳಿರ್ಬೇಕು ಇಲ್ಲಿ. ಯಾವುದು ನಮ್ ಜೊತೆ ಇರಬೇಕು, ಯಾವ್ದು ನಮ್ ಜೊತೆ ಇರಬಾರ್ದು, ಎಷ್ಟು ಇರಬೇಕು, ಎಷ್ಟು ಇರಬಾರ್ದು. ಇದನ್ನ ಯಾವಾಗ ನೀವು ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ, ಅವಾಗ ತಾನಾಗಿನೇ ಯಶಸ್ಸು ನಿಮಗೆ ಸಿಲಿಕ್ಕೆ ಆರಂಭ ಆಗುತ್ತೆ. ಓಕೆ, ವಿಲ್ ಗೋ ಟು ದ ಪಾಯಿಂಟ್ ನಂಬರ್ 6, ದಟ್ ಈಸ್ ಎಲಿಮಿನೇಟ್ ದ ಡಿಸ್ಟ್ರಾಕ್ಷನ್ಸ್. ಇದ್ರ ಕಡೆ ಜಾಸ್ತಿ ಫೋಕಸ್ ಇರಲಿ. ಬಹಳ ಜನ ಏನ್ ಮಾಡ್ತೀರಿ, ಸುಮ್ನೆ
ಏನೋ ನೋಡಬೇಕು ಅಂತ ಇನ್ಸ್ಟಾಗ್ರಾಮ್ ತೆಗಿತೀರಿ, ಅದರಲ್ಲಿ 2-3 ಗಂಟೆ ಹೋಗ್ಬಿಡುತ್ತೆ. ಏನೋ ಯೂಟ್ಯೂಬ್ ನೋಡ್ಬೇಕಂತ ತೆಗಿತೀರಿ, ಅದರಲ್ಲಿ 2-3 ಗಂಟೆ ಶಾರ್ಟ್ಸ್ ನೋಡ್ಬಿಡ್ತೀರಿ. ಜಂಕ್ ಫುಡ್ ತಿಂತೀರಿ, ಆಮೇಲೆ ಅನವಶ್ಯಕವಾದಂತಹ ಕೆಲಸಗಳ ಮೇಲೆ ಅನವಶ್ಯಕವಾದಂತಹ ವಿಚಾರಗಳಿಗೆ ತಲೆ ಹಾಕ್ತೀರಿ. ರಾಜಕಾರಣ ಆಗಿರ್ಬೋದು, ಸಿನಿಮಾ ಇರ್ಬೋದು, ಅದು ಮತ್ತೊಂದು ಮಗದೊಂದು ಇರ್ಲಿ, ಫಿಕ್ಸ್ಡ್ ಇರ್ಲಿ. ವಾರದಲ್ಲಿ ಒಂದಿನ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಅದಕ್ಕೇನೆ, ಅಥವಾ ದಿನದಲ್ಲಿ 1 ಗಂಟೆ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಅದಕ್ಕೇನೆ. ಉಳಿದಿರುವಂತ ಟೈಮ್ ಅಲ್ಲಿ ನಿಮ್ಮನ್ನ ಯಾರು ಡಿಸ್ಟ್ರಾಕ್ಟ್ ಮಾಡೋ ಹಾಗಿಲ್ಲ. ಯು ಶುಡ್ ಹ್ಯಾವ್ ಅ ಡೀಪ್ ವರ್ಕ್ ಇರ್ಬೇಕು ನಿಮ್ಮಿಂದ. ಬೇರೆ ಏನು ಕೆಲಸ ಇಲ್ಲ ನಿಮಗೆ, ಹೌದಲ್ವಾ? ಬೇರೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ವಿಡಿಯೋ ನೋಡ್ತಾ ಇದೀರಿ ನೀವು. ಬೇರೆ ಏನು ಕೆಲಸ ಇಲ್ಲ ಅಂತಂದ್ರೆ ಅದರ ಅರ್ಥ ಇಷ್ಟೇ, ಏನೋ ದೊಡ್ಡ ಕನಸನ್ನ ಹಾಕೊಂಡಿದ್ದೀರಿ ನಿಮ್ಮ ಮೈಂಡ್ ಅಲ್ಲಿ. ಆ ಕನಸನ್ನ ತಲುಪಬೇಕಂದ್ರೆ ಏನೇನ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮಲ್ಲಿ ಇವೆಲ್ಲನೂ ಇದೆ. ಇದು ಏನಂತ ಅಂದ್ರೂ ಕೂಡ ನಿಮ್ಗೆ ಗೊತ್ತಿದೆ. ಒಂದು ಸಿಸ್ಟಮೆಟಿಕ್ ವೇನಲ್ಲಿ ನೀವು ಹೋಗ್ಬೇಕಾಗಿದೆ ಅಷ್ಟೇ. ಪಾಯಿಂಟ್ ನಂಬರ್ 7, ನಿಮ್ಮ ಭವಿಷ್ಯ. ಫ್ಯೂಚರ್ ಡೋಂಟ್ ಕೇರ್ ಯುವರ್ ಫೀಲಿಂಗ್ಸ್. ಫ್ಯೂಚರ್ ಡಸಂಟ್ ಕೇರ್ ಯುವರ್ ಫೀಲಿಂಗ್ಸ್. ಡೋಂಟ್ ಕೇರ್ ಆಗಿದೆ, ಡಸಂಟ್ ಕೇರ್ ಆಗ್ಬೇಕು. ಅದು ನಿಮ್ಮ ಫೀಲಿಂಗ್ ಗಳನ್ನ ಯಾರು ಕೇರ್ ಮಾಡಲ್ಲ ರೀ. ಬಂದು ಕೇಳೋದಿಷ್ಟೇ, ರಿಸಲ್ಟ್ ಕೇಳ್ತಾರೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ವರ್ಷ ಓದಿದ್ರಿ, ಎಷ್ಟು ತಯಾರಿ ಮಾಡಿದ್ರಿ, ಹೇಗೆಲ್ಲ ತಯಾರಿ ಮಾಡಿದ್ರಿ, ಎಲ್ಲೆಲ್ಲಿ ಕೋಚಿಂಗ್ ತಗೊಂಡ್ರಿ, ಏನೇನಾಯ್ತು, ಓಕೆ ಹಾಗೆ ಹೀಗೆ ಅಂತ ಬಂದು ಯಾರು ಕೇಳಲ್ಲ. ಕೇಳೋದಿಷ್ಟೇ ಅವರು, ವೆದರ್ ಯು ಕ್ಲಿಯರ್ಡ್ ಇಟ್ ಆರ್ ನಾಟ್. ಕ್ಲಿಯರ್ ಆಗಿದ್ರೆ ವೆರಿ ಗುಡ್, ಕಂಗ್ರಾಚುಲೇಷನ್ ಹೇಳ್ತಾರೆ. ಫೇಲ್ ಆಗಿದ್ರೆ ಸರಿ ಈಗ ಏನ್ ಮಾಡ್ತಾ ಇದೆಯಾ ಕೇಳ್ತಾರೆ. ಅದಕ್ಕೆ ನಾನು ಹೇಳೋದು ಒಂದೇ, ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡುವಂತ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಒಂದು ತಯಾರಿ ಮಾಡುವಾಗ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡ್ತೀರಿ. ಇಲ್ಲ ಇನ್ನೂ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಮತ್ತೊಂದ್ ಕಡೆ ಆದ್ರೂ ನೀವು ಯಶಸ್ವಿ ಆಗ್ತೀರಿ. ಈ ಕಡೆ ಅರ್ಧಂಬರ್ಧ ಮಾಡ್ಕೊಂಡು ಬಿಟ್ರಿ, ಆ ಕಡೆ 6ಕ್ಕೂ ಏರೋದಿಲ್ಲ, ಈ ಕಡೆ 3ಕ್ಕೂ ಇಳಿಯೋದಿಲ್ಲ, ನಡುವೆ ಸಿಕ್ಕಾಕೊಂಡ್ ಬಿಡ್ತೀರಿ. ತುಂಬಾ ಕಷ್ಟ ಆಗುತ್ತೆ. ಅಲರ್ಟ್ ಆಗಿರಿ. ಇನ್ನೊಂದು, ಬಹಳಷ್ಟು ಬಹಳಷ್ಟು ಟೀಕೆಗಳನ್ನ ಎದುರಿಸಬೇಕಾಗತ್ತೆ ನೀವು ಹೋಗ್ತಾ ಇರುವಂತ ದಾರಿಯಲ್ಲಿ. ನೀವು ಚಿಕ್ಕ ಪುಟ್ಟ ಯಶಸ್ಸುಗಳನ್ನ ಕಾಣ್ತಾ ಇದ್ರೆ ಜನ ಅಂತಾರೆ ಏನೋ ಲಕ್ಕಿ ಇದ್ದಾನೆ ಅವನು, ಏನೋ ಅವ್ರ ತಂದೆ ತಾಯಿ ಪುಣ್ಯ, ಅಥವಾ ಏನೋ ಮಾಡ್ತಾ ಇದ್ದಾನೆ. ಇನ್ನು ನೀವು ಹಂತ ಹಂತವಾಗಿ ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ತರಬೇಕು, ಅಥವಾ ನಿಮ್ಮನ್ನ ನೀವು ಎಲ್ಲರಿಂದ ದೂರ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ, ನೋಡು ಏನೋ ಮಾಡ್ತಾ ಇದ್ದಾಳೆ, ಏನೋ ದೊಡ್ಡ ಸಾಧನೆ ಮಾಡ್ತಾನಂತೆ, IAS ಆಗ್ತಾನಂತೆ, ಏನೋ ದೊಡ್ಡ ಬಿಸ್ನೆಸ್ ಮನ್ ಆಗ್ತಾನಂತೆ, ದೊಡ್ಡ ಸಾಧನೆ ಮಾಡ್ತಾನಂತೆ, ನಮ್ಗೆಲ್ರೂ ಕನಸು ಕೂಡ ಕಾಣ್ಲಿಕ್ಕೆ ಆಗ್ತಾ ಇಂಥವ್ನು ಈ ತರ ಮಾಡ್ತಾನಂತೆ, ನಿಮ್ಮ ಬಗ್ಗೆ ಜನ ಆಡ್ಕೊಳ್ತಾ ಇರ್ತಾರೆ. ಅಥವಾ ನೀವು ಮಾಡುವಂತ ಒಂದು ಕೆಲಸದ ಬಗ್ಗೆ ಟೀಕೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಎದುರಿಸ್ಬೇಕು ನೀವು. ಆಕ್ಚುಲಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗೋದು ನಿಮ್ಮನ್ನ ಹೊಗಳೋರಿಂದ ಅಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮನ್ನ ಹೊಗಳೋರಿಂದ ನಿಮ್ಮಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ನಿಮ್ಮನ್ನ ಯಾರು ಟೀಕೆ ಮಾಡ್ತಾರೆ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಯಾಕಂದ್ರೆ ಅದನ್ನ ಒಂದು ಹಠ ಆಗಿ ತಗೊಳ್ತೀರಿ ನೀವು. ಆ ಒಂದು ಟೀಕೆಯನ್ನ, ಆ ಒಂದು ಕ್ರಿಟಿಸಿಸಮ್ ಅನ್ನು ನೀವು ಹಠ ಆಗಿ ತಗೊಂಡಾಗ ಮಾತ್ರ ನಿಮ್ಮಿಂದ ಯಶಸ್ಸನ್ನು ಸಿಗುತ್ತೆ. ಬಹಳ ಜನ ಜೀವನದಲ್ಲಿ ಯಶಸ್ಸಾದದ್ದು ಹೀಗೇನೆ. ಹಾಗಾಗಿ ಟೀಕೆಗಳನ್ನ ದ್ವೇಷ ಮಾಡಬೇಡಿ, ಅದನ್ನ ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ವರಿ ಮಾಡ್ಕೊಳಿಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಒಪಿನಿಯನ್ ಇರುತ್ತೆ. ಒಂದು ಮಾತು ಬರುತ್ತೆ ಇಂಗ್ಲಿಷ್ ನಲ್ಲಿ, ಒಂದು ಮಾತು ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಪ್ರತಿಯೊಬ್ಬರಿಗೆ ಹೇಗೆ ಒಂದು ಎಷ್ಟು ಬಾಯಿಗಳಿದೆಯೋ ಅಷ್ಟು ಒಪಿನಿಯನ್ಗಳಿದೆ, ಅಷ್ಟು ಅಭಿಪ್ರಾಯಗಳಿದೆ. ಪ್ರತಿಯೊಬ್ಬ ಬಾಯಿ ಇದ್ದವನೊಂದು ಒಪಿನಿಯನ್ ಹೇಳೋನೇ ಒಂದದು. ಹಾಗಂತ ಪ್ರತಿಯೊಬ್ಬರು ಒಪಿನಿಯನ್ ಕಡೆ ಗಮನ ಕೊಟ್ಕೊಂಡು ಹೋಗ್ಬೇಡಿ. ನಿಜವಾಗ್ಲೂ ನಿಮ್ಮ ಬಗ್ಗೆ ಕಾಳಜಿ ಮಾಡೋರು, ನಿಜವಾಗ್ಲೂ ನಿಮ್ಮ ಒಳ್ಳೆಯದನ್ನ ಬಯಸೋರು, ನಿಜವಾಗ್ಲೂ ಒಳ್ಳೆ ದಾರಿಯಲ್ಲಿ ಇರೋರು ನಿಮ್ಗೊಂದು ಸಲಹೆಯನ್ನ ಕೊಟ್ರೆ ಅದನ್ನ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ, ಸವಾಲಾಗಿ ತಗೊಂಡು ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ. ಆಮೇಲೆ ಇನ್ನೊಂದು ಅಂಶ ಗಮನದಲ್ಲಿಟ್ಟು, ನಿಮ್ಗೆ ಗೊತ್ತಿರುತ್ತೆ, ಬಿ ಆನೆಸ್ಟ್ ಟು ಯುವರ್ ಸೆಲ್ಫ್. ಯಾಕಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ, ನೀವು ಒಬ್ಬರೇ ರೂಮ್ ನಲ್ಲಿ ಇರುವಾಗ ಏನ್ ಮಾಡ್ತೀರಿ, ನೀವು ಮೊಬೈಲ್ ನಲ್ಲಿ ಏನೇನ್ ಮಾಡ್ತಾ ಇದ್ದೀರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಜೊತೆ ಚಾಟ್ ಮಾಡ್ತಾ ಇದ್ದೀರಿ, ಅಥವಾ ಯಾರ ಜೊತೆ ಕಾಲ್ ನಲ್ಲಿ ಮಾತಾಡ್ತಾ ಇದ್ದೀರಿ, ಎಷ್ಟು ಅವರ್ ನೀವು ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಿ, ಆಮೇಲೆ ಏನ್ ಮಾಡ್ತಾ ಇದ್ದೀರಿ, ಇವೆಲ್ಲನೂ ಕೂಡ ನಿಮಗೆ ಮಾತ್ರ ಗೊತ್ತು. ನೀವು ಹೊರಗಡೆ ಜಗತ್ತಿಗೆ ಒಂಥರ ಇರ್ತೀರಿ, ಒಳಗಡೆ ಜಗತ್ತಿಗೆ ಒಂಥರ ಇರ್ತೀರಿ. ಎಲ್ರು ಕೂಡ ಹಾಗೇನೆ. ಎಲ್ರು 100% ನಾನ್ ಹೀಗೇನೆ ಟ್ರಾನ್ಸ್ಪರೆಂಟ್ ಗಾಜಿನ ತರ ಯಾರು ಇರಲ್ಲ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನಿಮಗೆ ನೀವೇ ಪ್ರಾಮಾಣಿಕರಾಗಿರಿ. ನೀವು ತಪ್ಪು ಮಾಡ್ತಾ ಇದ್ರು ಕೂಡ ಅದು ಇನ್ನೊಬ್ಬರಿಗೆ ಹಾರ್ಮ್ ಆಗ್ತಾ ಇರಬಾರ್ದು. ಆಮೇಲೆ ಒಂದು ಫಿಕ್ಸ್ಡ್ ಟೈಮ್ ಇರಬೇಕು. ಯಾಕಂದ್ರೆ ಎಲ್ರೂ ಕೂಡ ಪರಿಪೂರ್ಣರಾಗಿರೋಕ್ಕಾಗಲ್ಲ, ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಬಟ್ ಆ ವೀಕ್ನೆಸ್ ನಿಮ್ಮ ಬದುಕನ್ನ ಹಾಳು ಮಾಡಬಾರ್ದು, ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಕಲಿಸಿರುವಂತಹ ಗುರುಗಳ ಗೌರವನ ಹಾಳು ಮಾಡಬಾರ್ದು. ಆ ಒಂದು ಮಾರ್ಗದಲ್ಲಿ ಇರಿ, ಇಷ್ಟೇ ನಾನು ಹೇಳೋದು. ಆಮೇಲೆ ಫೈಂಡ್ ಯುವರ್ ಸ್ಟ್ರೆಂಗ್ತ್ ಅಂಡ್ ವೀಕ್ನೆಸ್. ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳನ್ನ ಪತ್ತೆ ಮಾಡ್ಕೊಳ್ಬೇಕಾದ್ದು ನಿಮ್ ಜವಾಬ್ದಾರಿ. ನಿಮ್ಮ ಶಕ್ತಿ ಏನಿದೆ ಅಂತ ಗೊತ್ತಾದಾಗ ನೀವು ಆ ಮಾರ್ಗದಲ್ಲಿ ಮುಂದುವರ್ಕೊಂಡು ಹೋಗ್ಬಹುದು. ನಿಮ್ಮ ವೀಕ್ನೆಸ್ ಏನಿದೆ ಅಂತ ಗೊತ್ತಾದಾಗ ಅದರಿಂದ ನೀವು ದೂರ ಇರಬಹುದು. ಅರ್ಥ ಆಯ್ತಾ? ಈ ಈ ಈ ಎರಡನ್ನ ಒಬ್ಬ ವ್ಯಕ್ತಿ ತಿಳ್ಕೊಂಡಿರ್ತಾನೆ, ಅವ್ನು ಯಾವತ್ತೂ ಜೀವನದಲ್ಲಿ ಸೋಲೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ. ಕೆಲವೊಬ್ಬರಿಗೆ ತಮ್ಮ ಸ್ಟ್ರೆಂತ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಬೆಳೆದ ನಂತರ ಅವ್ರ ವೀಕ್ನೆಸ್ ಅನ್ನ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ, ಫೇಲ್ ಆಗ್ಬಿಡ್ತಾರೆ, ಜೀವನದಲ್ಲಿ ಬಿದ್ದು ಬಿಡ್ತಾರೆ. ಮೇಲಿಂದ ನೋಡಿ ನೀವು ಎಷ್ಟೋ ದೊಡ್ಡ ಎತ್ತರಕ್ಕೆ ಬೆಳೆದಿರುವಂತ ವ್ಯಕ್ತಿ ಒಂದೇ ಸಾರಿ ಪ್ರಪಾತಕ್ಕೆ ಬಿದ್ದು ಬಿಡ್ತಾನೆ. ಆದ್ರೆ ಆರಂಭದಲ್ಲಿನೇ ನಿಮ್ಮ ವೀಕ್ನೆಸ್ ನಿಮಗೆ ಗೊತ್ತಿದ್ರೆ ನಿಮ್ಮನ್ನ ಸೋಲ್ಸೋಕ್ ಯಾರಿಂದನೂ ಆಗಲ್ಲ, ನೆನ್ಪಿಟ್ಕೊಳ್ಳಿ. ವೀಕ್ನೆಸ್ ಇರುವಂತ ವ್ಯಕ್ತಿ ಫೇಲ್ ಆಗಲ್ಲ, ಆ ವೀಕ್ನೆಸ್ ಇಲ್ಲದೆ ಇದ್ರೆ ಫೇಲ್ ಆಗ್ತಾನೆ ಆ ವ್ಯಕ್ತಿ, ಗೊತ್ತಿಟ್ಕೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನೀವೇ ಕರುಣೆ ತೋರ್ಸೋಕ್ ಹೋಗಬೇಡಿ. ಸಾರಿ ಅಂತ ನಿಮಗೆ ನೀವೇ ಹೇಳ್ಕೊಳಿಕ್ ಹೋಗಬೇಡಿ. ನಿಮ್ಮ ಮೇಲೆ ನೀವು ಕರುಣೆ ತೋರ್ಸೋಕ್ ಇರ್ಲೇಬಾರ್ದ ಒಂದು ಮಾತು. ಕರುಣೆ ನೀವಂತ ಬಂದ್ರೆ ಯು ಶುಡ್ ಬಿ ಸ್ಟ್ರಿಕ್ಟ್ ವಿತ್ ಯುವರ್ ಸೆಲ್ಫ್. ತಪ್ಪು ತಪ್ಪೆ.
ನೆಕ್ಸ್ಟ್ ಆ ತಪ್ಪು ರಿಪೀಟ್ ಆಗೋ ಹಾಗಿಲ್ಲ. ಇವತ್ತಿಷ್ಟು ಓದಬೇಕಾಗಿತ್ತು, ಓದಿಲ್ಲ, ಓಕೆ, ನಾಳೆ ಓದಲೇಬೇಕು. ಇವತ್ತು ನಾನಿಷ್ಟು ದುಡಿಬೇಕಾಗಿತ್ತು, ದುಡ್ದಿಲ್ಲ, ನಾಳೆ ದುಡಿಲೇಬೇಕು. ಈ ಹಠ, ಜಿದ್ದು, ಸವಾಲು ನಿಮ್ಮಲ್ಲಿ ಬಂದಾಗ ನೀವು ಬೆಳಿತೀರಿ, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು 3 ಅಂಶ ನಿಮ್ಮ ತಲೆಯಲ್ಲಿ ಇರಬೇಕು. ನಂಬರ್ 1 ಗ್ರೋತ್, ಬೆಳವಣಿಗೆ, ಡೆವಲಪ್ಮೆಂಟ್, ಅಭಿವೃದ್ಧಿ, ಬಿಲ್ಡ್ ಮಾಡ್ತಾ ಇರೋದು, ನಿಮ್ಮ ಸಾಮ್ರಾಜ್ಯವನ್ನ ಬಿಲ್ಡ್ ಮಾಡ್ತಾ ಇರೋದು. ಹೊಸ ಹೊಸ ವ್ಯಕ್ತಿಗಳ ಜೊತೆ, ಒಳ್ಳೆಯವ್ರ ಜೊತೆ ಸಂಪರ್ಕ ಬೆಳೆಸೋದಾಗಿರ್ಲಿ, ಓದ್ತಾ ಇರೋದಾಗ್ಲಿ, ನಾಲೆಜ್ ಅನ್ನ ಬಿಲ್ಡ್ ಮಾಡೋದು, ಅಸೆಟ್ಗಳನ್ನ, ಆಸ್ತಿಯನ್ನ ನಿರ್ಮಾಣ ಮಾಡೋದು, ಹಣವನ್ನ ಗಳಿಸೋದು, ನಿಮ್ಮ ಶಾರೀರಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು, ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು, ಹೀಗೆ ಎಲ್ಲಾ ರಂಗದಿಂದಲೂ ಕೂಡ ಬೆಳೀತಾ ಹೋಗೋದು, ಅದೊಂದೇ ನಿಮ್ಮ ಗಮನದಲ್ಲಿರಬೇಕು. ಇದಾದ ನಂತರ ಕೊನೆಯದಾಗಿ ಹೇಳ್ತೀನಿ ನಾನು ನಿಮಗೆ, ನೀವು ನಿಜವಾಗಲೂ ಏನಾದರೂ ಸಾಧಿಸ್ಬೇಕು ಅನ್ಕೊಂಡಿದ್ರೆ, ಇಫ್ ಯು ವಾಂಟ್ ಡೂ ಇಟ್, ಜಸ್ಟ್ ಡೂ ಇಟ್. ಸಾಧಿಸ್ಬೇಕು ಅನ್ಕೊಂಡಿದ್ದೀರಿ, ಸಾಧಿಸಿ ಅಷ್ಟೇ. ಇಲ್ಲ ಸುಮ್ಮನೆ ಟ್ರಯಲ್ ನೋಡೋಕೆ ಬಂದಿದ್ದೀನಿ ಅಂತಂದ್ರೆ ಮಾಡಬೇಡಿ, ಏನೂ ಮಾಡೋಕೆ ಹೋಗಬೇಡಿ, ನಿಮ್ಮಿಂದ ಏನೂ ಆಗೋಲ್ಲ. ಟ್ರಯಲ್ ಮಾಡೋರಿಂದ ಏನೂ ಆಗಲ್ಲ. ಬಟ್ ಬಹಳ ಬಾರಿ ಟ್ರಯಲ್ ಮಾಡೋರಿಂದನೂ ಕೂಡ ಸಾಧನೆ ಆಗತ್ತೆ. ಒಂದೇ ರಂಗದಲ್ಲಿ ಇರಬಾರ್ದಂಥವ್ರು. ಹಾಗಾಗಿ ಸಲಿಗೆ ಕೊಡ್ಲಿಕ್ಕೆ ಹೋಗಬೇಡಿ. ಒಂದು ಸಾರಿ ನಿಮಗೆ ನೀವೇ ಸಲಿಗೆ ಕೊಟ್ಕೊಂಡ್ರೆ ಅದೇ ರೂಢಿ ಆಗ್ಬಿಡುತ್ತೆ. ನಿಜವಾಗ್ಲೂ ಪ್ರಯತ್ನ ಪಡ್ತಾ ಇದ್ದೀರಾ, ಪಡಿ. ಇವತ್ತು UPSC ತಯಾರಿ ಮಾಡ್ತಾ ಇದ್ದೀರಾ, ಒಂದು ವರ್ಷ ನೀಟಾಗಿ ಕೂತ್ಕೊಂಡು ಓದಿ ನೋಟ್ಸ್ ಮಾಡ್ಕೊಳ್ಳಿ ಸಾಕು. ಆಮೇಲೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಕೊಂಡು ನೀವು ಓದ್ಕೊಳ್ಬಹುದು, ಎಂಜಾಯ್ಮೆಂಟ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಆದ್ರೆ ಮೊದಲ ವರ್ಷ ಪ್ಯೂರ್ಲಿ ಇದಕ್ಕೋಸ್ಕರ ನೀವು ಮೀಸಲಾಗಿರ್ಬೇಕು. ಈ ತರ ನೀವು ಮಾಡಿದ್ದೆ ಆದಲ್ಲಿ, ಯಾವಾಗ ನಿಮಗೆ ನೀವೇ ಸಲಿಗೆ ಕೊಟ್ಕೊಳ್ಳಲ್ಲ, ಯಾವಾಗ ನಿಮಗೆ ನೀವೇ ಸ್ಟ್ರಿಕ್ಟ್ ಆಗಿರ್ತೀರಿ, ನೀವು ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ. ನೀವು ಯಾವುದೇ ಕ್ಷೇತ್ರದಲ್ಲಿ ಕಾಲಿಡಿ, ಒಂದು 3-4 ವರ್ಷ ಟೈಮ್ ಬೇಕಾಗುತ್ತೆ. ಮೊದಲಾದ್ರೆ 10-15 ವರ್ಷ ಬೇಕಾಗ್ತಾ ಇತ್ತು. ಈಗ ಇಂಟರ್ನೆಟ್ ಜಮಾನ ಆಗಿರೋದ್ರಿಂದ ಯಶಸ್ಸು ಬೇಗ ಸಿಗ್ತಾ ಇದೆ. ಯಾಕಂದ್ರೆ ಆ ಒಂದು ಇಂಟರ್ನೆಟ್ ನಿಂದ ನೀವು ಜಗತ್ತನ್ನ ಬೇಗ ತಲುಪಬಹುದು. ಎಂತೆಂಥವರೋ ಏನೇನೋ ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಓದು ಬರಹ ಬರುವಂತಹ ನೀವು, ದೊಡ್ಡ ಕನಸನ್ನ ಇಟ್ಕೊಂಡಿರುವಂತ ನೀವು ಸೋತ್ರೆ ಹೇಗೆ? ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯು ಹ್ಯಾವ್ ದ್ಯಾಟ್ ಮೈಂಡ್ ಸೆಟ್. ಯು ಹ್ಯಾವ್ ಟು ಮೇಕ್ ಇಟ್ ಪಾಸಿಬಲ್. ನೀವು ಅದನ್ನು ಸಾಧ್ಯವಾಗಿಸ್ಕೊಳ್ಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಸೊ ಈ ಒಂದು ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ, ನೀವು ನಾಳೆಯಿಂದ ಅಥವಾ ಈಗಿನಿಂದ, ಈ ಕ್ಷಣದಿಂದ ನೀವು ರೂತ್ಲೆಸ್ ಆಗ್ತೀನಿ ಅಂತ ಅಂದ್ರೆ ಕೆಳಗಡೆ ವಿಡಿಯೋನಲ್ಲಿ ಕಮೆಂಟ್ ಬರಬೇಕು, ರೂತ್ಲೆಸ್ ಅಂತ ಹೇಳಿ ಅಷ್ಟೇ. ಸ್ಪೆಲ್ಲಿಂಗ್ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಏನಿದೆ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಕಮೆಂಟ್ ಹಾಕಬೇಕು. ಆ ಬರೆಯೋದಲ್ಲ, ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಅಂದಾಗ ನೀವು ಯಶಸ್ವಿ ಆಗ್ತೀರಿ. ಎಷ್ಟು ದಿನ ಈ ಮೋಟಿವೇಶನ್ ನಿಮ್ಮನ್ನು ಅಲರ್ಟ್ ಆಗಿ ಇಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಒಂದ್ ಮಾತು ಹೇಳ್ತೀನಿ, ಹೊಸ ವರ್ಷ ಬದುಕಿನಲ್ಲಿ ಬರ್ತಾ ಇದೆ. ಹೊಸ ವರ್ಷಕ್ಕಾಗಿ ಕಾಯ್ಲಿಕ್ಕೆ ಹೋಗಬೇಡಿ. ಈ ದಿನಾನೇ, ಈ ಕ್ಷಣನೇ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಡೈರಿ ತಗೊಳ್ರಿ, ಬರೀರಿ, ಅದರೊಳಗಡೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಮೊಬೈಲ್ನಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ನಿಮ್ಮ ಜೊತೆ ನೀವೇ ಮಾತುಕೊಳ್ಕೊಳ್ಳಿ, ಹೇಳಿ ನಿಮಗೆ ನೀವೇ, ನಾನು ಗ್ರೇಟ್, ನಾನು ಶಕ್ತಿಶಾಲಿ, ಐ ವಿಲ್ ಅಚೀವ್ ಮೈ ಟಾರ್ಗೆಟ್ಸ್ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಯು ವಿಲ್ ಡೂ ಇಟ್. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಕಮೆಂಟ್ ಮಾಡಿ ಮರಿಬೇಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮೋಟಿವೇಶನಲ್ ವಿಡಿಯೋಗಳು ನಿಮಗೆ ಮತ್ತೆ ಸಿಗಲ್ಲ. ಹ್ಯಾವ್ ಅ ಗ್ರೇಟ್ ಡೇ. ಆಲ್ ದ ಬೆಸ್ಟ್. ಹ್ಯಾವ್ ಅ ವಂಡರ್ಫುಲ್ ಲೈಫ್.